ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಕೌಸಲ್ಯ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನೊಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲ, ಯಾಕಂದರೆ ನಾನು ಒಂದು ಇಂಟ್ರಡಕ್ಷನ್ ವ್ಲಾಗ್ ಮಾಡಬೇಕಾಗಿತ್ತು, ಅದು ತಡವಾಗಿದೆ. ಹಾಗಾಗಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹಾಗೂ ಇನ್ನೂ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟು ನನ್ನ ಬೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಕಿಚನ್ಗೆ ಬಂದು ನೀರನ್ನ ಕುಡಿಯೋದು. ಫಸ್ಟು ಒಂದು ಗ್ಲಾಸ್ ನೀರನ್ನ ತೊಗೊಂಡೋಗಿ ಆರಾಮಾಗಿ ಕುಡಿದಾದ್ಮೇಲೆ ನನಗೆ ಡೇ ಸ್ಟಾರ್ಟ್ ಮಾಡೋಕ್ಕೆ ಮೂಡ್ ಬರೋದು. ಅಲ್ಲಿಗಂಟ ನಾನು ಫುಲ್ ಲೇಸಿ ಫೀಲಲ್ಲೇ ಇರ್ತೀನಿ. ನೀರನ್ನೆಲ್ಲ ಕುಡ್ದಿದ್ದು ಆದಮೇಲೆ ಬ್ರಷ್ ಮಾಡಿ ಫೇಸ್ ವಾಶ್ನ ಮುಗಿಸ್ತೀನಿ. ಆಮೇಲೆ ಒಂದು 10 to 15 ಮಿನಿಟ್ಸ್ ವಾಕ್ ಮಾಡೋಂಗಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಮೆಡಿಟೇಷನ್ನ ಮಾಡ್ತೀನಿ. ಆಮೇಲೆ ನಾಷ್ಟಕ್ಕೆ ದೋಸೆನ ರೆಡಿ ಮಾಡಿಟ್ಟೋಗಿದ್ರು ಅಮ್ಮ ಬ್ಯಾಟರು. ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನಿಜ ಹೇಳ್ಬೇಕಂದ್ರೆ ಒಂದು ವಾರ ದೋಸೆ ಇಟ್ಟರು ನಾನು ತಿಂತೀನಿ, ಅಷ್ಟು ಇಷ್ಟ. ಗೈಸ್, ಫಸ್ಟ್ ದೋಸೆ ಫ್ಲಾಪ್ ಆಯಿತು. ಈಗ ಸೆಕೆಂಡ್ ದೋಸೆ. ನನಗಂತೂ ಫಸ್ಟ್ ದೋಸೆ ಫ್ಲಾಪ್ ಆಗಿದ ತಕ್ಷಣ ತುಂಬ ಬೇಜಾರಾಗೋಯಿತು, ಯಾಕಂದರೆ ನಾನು ಯಾವತ್ತೂ ಆ ಥರ ಎಲ್ಲ ಹಾಳು ಮಾಡಿರಲಿಲ್ಲ ದೋಸೆನ. ಈ ಸತಿ ಯಾಕೋ ತುಂಬ ಕ್ರಿಸ್ಪಿ ಆಗಿಬಿಟ್ಟಿತ್ತು. ಯಾಕೆ ಅಂದರೆ ನಾನು ಉದ್ದಿನ ಕಾಳು ಮತ್ತು ಹೆಸ್ರು ಕಾಳನ್ನ ಫುಲ್ ಒಂದೇ ಡಬ್ಬದಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲದೆ. ಸೊ ಅದಕ್ಕೋಸ್ಕರ ನಾಷ್ಟ ಮುಗಿಸಿ ಒಂದು ಶೂಟ್ ಮಾಡೋದಿತ್ತು, ಆ ಶೂಟ್ಗೆ ಪ್ರಿಪೇರ್ಡ್ ಆಗ್ತಾಯಿದ್ದೀನಿ. ಒಂದು ಸಿಂಪಲ್ ಆಗಿರುವಂತಹ ಹೇರ್ ಸ್ಟೈಲ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಈ ಥರ ಹೇರ್ ಸ್ಟೈಲ್ಸ್ ಎಲ್ಲ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ನನಗೆ ತುಂಬ ತಲೆನೋವು ಬಂದ್ಬಿಡುತ್ತೆ ಏರ್ ಪಿನ್ಸು. ಮತ್ತು ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇದು ಟಿಕ್ಟಾಕ್ ಕ್ಲಿಪ್ಸ್ ಏನು ಬರುತ್ತೆ ನೋಡಿ, ಅದನ್ನು ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದು ತುಂಬ ಪುಡಿ ಕೂದಲಾಗಿರೋದ್ರಿಂದ ಆಗಿರೋದೇ ಆ ಕ್ಲಿಪ್ಸ್ಗಳಿಂದ. ಅದಕ್ಕೋಸ್ಕರ ನೀವು ಯಾರಾದರೂ ಡೈಲಿ ಜಾಸ್ತಿ ಕ್ಲಿಪ್ಸ್ ಯೂಸ್ ಮಾಡ್ತಿದ್ರೆ ಫಸ್ಟು ಸ್ಟಾಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಸ್ವಲ್ಪ ಸ್ಪೆಷಲ್ಲಾಗಿ ಇರಲಿ ಅಂದ್ಬಿಟ್ಟು ಹೇರ್ ಸ್ಟೈಲಲ್ಲಿ ಒಂದು ಸಿಂಪಲ್ ಫ್ಲವರ್ನ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಫ್ಲವರ್ ಅಂದರೆ ತುಂಬಾ ಇಷ್ಟ, ತುಂಬ ದಿವಸದಿಂದ ಆಸೆ ಇತ್ತು ಇದನ್ನು ನಾನು ಮಾಡ್ಕೋಬೇಕು ಈ ಥರ ಅಂತ. ಫೈನಲಿ ಕನಸು ನನಸಾಯಿತು. ಆಮೇಲೆ ಸ್ವಲ್ಪ ಬ್ರೇಕಲ್ಲಿ ಹಣ್ಣು ತಿಂದು ಕ್ರಿಕೆಟ್ ಅಂತೂ ನಾನು ರಿವೆಂಜ್ ಮ್ಯಾಚ್ಗಳನ್ನ ನಾನು ನೋಡ್ತಾನೆ ಇರ್ತೀನಿ, ಅಷ್ಟು ಇಷ್ಟ ನನಗೆ ಕ್ರಿಕೆಟ್ ಅಂದರೆ. ಸೊ ದೆನ್ ಫ್ರೆಂಡ್ಸ್, ಇವಾಗ ಈ ಹೇರ್ ಸ್ಟೈಲ್ ಸಿಂಪಲ್ ಟಚಪ್ ಮೇಕಪ್ ಏನು ಮಾಡ್ಕೊಂಡ್ರೆ ಅದನ್ನೆಲ್ಲ ರಿಮೂವ್ ಮಾಡಿಬಿಡೋಣ. ಬಿಕಾಸ್ ತುಂಬ ತಲೆನೋವು ಬಂದುಬಿಟ್ಟಿದೆ ನನಗೆ ಆಲ್ರೆಡಿ. ಅದಕ್ಕೋಸ್ಕರ ಬೇಗ ರಿಮೂವ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಎಷ್ಟೋ ಹೇರ್ಸ್ಗಳು ಕಟ್ಟಾಗಿಬಿಟ್ಟಿತ್ತು, ಹಾಗಾಗಿ ನಾನು ಅದು ವಾಯ್ಸ್ ಓವರ್ ಕೊಟ್ಟಿನೇ ನಾನು ಮಾಡಿರೋದು. ಏನಾಗ್ಬಿಟ್ಟಿದೆ ಅಂದರೆ ತುಂಬ ನಾಯ್ಸ್ ಆಗಿಬಿಟ್ಟಿದೆ. ನಮ್ಮ ಮನೆ ಹತ್ರ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಅದರಿಂದ ಅದನ್ನೆಲ್ಲ ರಿಮೂವ್ ಮಾಡಿದಾದಮೇಲೆ ನೋಡಿ ಗೈಸ್, ಈ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋ ನೀವು ಒಬ್ಬನೇ ಅನ್ಸುತ್ತೆ ನೋಡಿ. ಬಾಲ್ ಹಾಕೋರು ಬೇಡ, ಇಂಡೈರೆಕ್ಟಾಗಿ ನಂಗೆ ತಲೆ ಇಲ್ಲ ಅಂತ ಒಂದು ಗೈಸ್. ಊಟ ಮುಗಿಸ್ಕೊಂಡು ಅವನ ಹತ್ರ ಒಂದು ಸ್ವಲ್ಪ ಅಳತೆ ಮಾಡಿ ಸ್ನ್ಯಾಕ್ಸ್ಗೆ ಮಾವಿನಕಾಯಿ ತಿಂದು ಸ್ವಲ್ಪ ಯಾಕೋ ತಲೆ ಕಡಿತಿತ್ತು. ಅದಕ್ಕೋಸ್ಕರ ಮೇಲ್ಗಡೆ ಮನೆ ಆಂಟಿ ಹತ್ರ ತಲೆ ನೋಡ್ಸ್ಕೊಂಬರೋಣ ಏನಾಗಿದೆಯಾ ಅಂತ ಹೋಗ್ಬಿಟ್ಟು ನೋಡಿಸ್ಕೊಂಡು ಬಂದುಬಿಟ್ಟು ಹ್ಯಾಂಡ್ ವಾಶ್ ಮಾಡಿ ರಸಾಯನ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಫಸ್ಟೇ ಬಂದುಬಿಟ್ಟು ಏನು ಅವಲಕ್ಕಿ ಇರೋದಲ್ಲ, ಪೇಪರ್ ಅವಲಕ್ಕಿ, ಅದರಲ್ಲಿ ಮಾಡ್ತಿರೋದು. ನೆನೆಸಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಹಣ್ಣೆಲ್ಲ ಇತ್ತಲ್ಲ, ಹಣ್ಣು, ಬನಾನಾ, ಕಾಯಿ ತುರಿ, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಕಾಫಿ ಮಾಡೋಣ ಅಂತ ಕಾಫಿ ಮಾಡಿದ್ದೆ. ನಮ್ಮಮ್ಮಂಗೆ ಕಾಫಿ ಕೊಡಲೇಬೇಕು ಸಾಯಂಕಾಲ ಆಯಿತು ಅಂದರೆ, ಹಾಗಾಗಿ 4:30 ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಹಾಗಾಗಿ ಕಾಫಿನೂ ಸಹ ಪ್ರಿಪೇರ್ ಮಾಡಿಕೊಂಡು ಕೊಟ್ಟೆ. ಆಮೇಲೆ ರಸಾಯನ ಟೇಸ್ಟ್ ಮಾಡಿದೆ, ರಿಯಲಿ ಇರಬೇಕಂದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಸೇಮ್ ಅವಲಕ್ಕಿ ರಸಾಯನಕ್ಕೆ ನಾನು ಹಣ್ಣು, ಅದು ಹಣ್ಸಲೆ ಹಣ್ಣಿರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿದ್ದೆ. ಅಮ್ಮ ಜೊತೆ ಕಡಲೆಪುರಿ ತಿಂದು ಅಮ್ಮಂಗಂತೂ ಫುಲ್ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಇವತ್ತು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಅಂದರೆ, ಮನೆ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ ನಮ್ಮ ಪಕ್ಕದಲ್ಲೇ, ಅಲ್ಲಿ ತುಂಬಾ ಸೌಂಡ್. ಆ ಸೌಂಡಲ್ಲಿ ನಾನು
ವೀಡಿಯೋಸ್ನ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟಿರೋದು ತುಂಬ ಕಷ್ಟ ಆಯಿತು. ಈ ಥರ ಎಲ್ಲ ಇಟ್ಕೊಂಡು ಕಷ್ಟಪಟ್ಟು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಒಂದು ಈ ವಿಡಿಯೋದ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಮತ್ತು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಂಪಾರ್ಟೆಂಟ್ ಪಾಯಿಂಟ್, ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಸ್ಟಡಿ ರಿಲೇಟ್ಸ್ ವ್ಲಾಗ್ಸನ್ನು ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ವಿಡಿಯೋ ಒಂದು ಲೆಂತಿ ಆಗುತ್ತೆ ಹಾಗೂ ನಿಮಗೂ ನೋಡೋಕ್ಕೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಫುಲ್ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು. ಅಷ್ಟೇ, ಮತ್ತೆ ಸಿಗುವ. ಬಾಯ್. ಎಸ್ ಫಾಮ್, ಗುಡ್ ಏನು ಅರ್ಧ ಬರ್ತೈತೆ. ಸೊ ನಮ್ಮ ಮನೇಲಿ ನಾನು ತುಂಬ ಇದಾಗಿತ್ತು.